ನಮಸ್ಕಾರ ಸ್ನೇಹಿತರೆ. ಇದು ಬದುಕಲು ಕಲಿಯಿರಿ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವ ಪುಸ್ತಕದ ಒಂದು ಕಥೆ. ವ್ಯಕ್ತಿಯಲ್ಲ ಶಕ್ತಿ. ಮಕ್ಕಳ ಆಸಕ್ತಿ ಅರಳಿಸುವ ವೈಜ್ಞಾನಿಕ ಮತ್ತಿತರ ನೂರಾರು ವಿಚಾರಗಳನ್ನೊಳಗೊಂಡ ಸುಮಾರು 3,000 ಪುಟಗಳ ಬಾಲ ಪ್ರಪಂಚವನ್ನು ಕೇವಲ 3 ತಿಂಗಳೊಳಗೆ ಬರೆಯಲಾಯಿತು. ಬರೆದವರು ಯಾರು ಗೊತ್ತೇ? ವಿಶ್ವವಿದ್ಯಾಲಯಗಳ ಪದವೀಧರ ಪಂಡಿತ ಮಂಡಳಿಯಲ್ಲ, ಬಿಳಿಯ ಪಾಶ್ಚಾತ್ಯ ವಿದ್ವಾಂಸರೂ ಅಲ್ಲ, ಒಬ್ಬ ಭಾರತೀಯರು, ಒಬ್ಬ ಕನ್ನಡಿಗರೇ. ಅಧ್ಯಯನಕ್ಕೆ, ಸಂಶೋಧನೆಗೆ ವಿಶೇಷ ಅನುಕೂಲತೆಗಳಿರುವ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡಿದ ಪದವೀಧರರು ಅವರಲ್ಲ. ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಕಾಲೇಜಿನಲ್ಲಿ ಕೆಲವು ದಿನಗಳನ್ನು ಮಾತ್ರ ಕಳೆದವರು ಅವರು. ಆದರೆ ಯಾವ ಪದವೀಧರನೂ ಯಾಚಿಸದ ಜ್ಞಾನದಾಹ ಅವರದ್ದು. ಮೇಲೆ ಹೇಳಿದ ಪುಸ್ತಕವೊಂದನ್ನೇ ಅವರು ಬರೆದದ್ದಲ್ಲ, 100ಕ್ಕೂ ಹೆಚ್ಚಿನ ಕಾದಂಬರಿಗಳು, ಅನುವಾದಿತ ಪ್ರಬಂಧಗಳು, ಪ್ರವಾಸ ಸಾಹಿತ್ಯ, ವಿಡಂಬನೆಯ ಬರಹಗಳು, ನಾಟಕಗಳು, ಗೀತ ನಾಟಕಗಳು, ಕಥೆಗಳು, ಯಕ್ಷಗಾನ, ಚಿತ್ರಕಲೆ, ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಗ್ರಂಥಗಳು, ಪಠ್ಯಪುಸ್ತಕಗಳು, ಶಬ್ದಕೋಶ, ಜನಪ್ರಿಯ ವಿಜ್ಞಾನ ಪ್ರಪಂಚ. ಒಂದೇ ಎರಡೇ. ಅವರ ಕ್ರಿಯಾಶೀಲತೆ ಕೇವಲ ಗ್ರಂಥ ಸಾಹಿತ್ಯ ಪ್ರಪಂಚಕ್ಕೆ ಮೀಸಲಾಗದೆ ಸಾಮಾಜಿಕ, ರಾಜಕೀಯ, ನೃತ್ಯ, ನಾಟಕ, ಸಿನಿಮಾಗಳವರೆಗೂ ವ್ಯಾಪಿಸಿದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಅವರ ಹೆಸರು ಕೋಟ ಶಿವರಾಮ ಕಾರಂತ. ಬೃಹತ್ ಸಂಸ್ಥೆಯೊಂದು ಮಾಡಬಹುದಾದ ಕೆಲಸವನ್ನು ವ್ಯಕ್ತಿಯೊಬ್ಬನೇ ಮಾಡಿ ತೋರಿಸಿದ್ದುದು ಪರಮಾದ್ಭುತ. ಅವರ ಅದ್ಭುತ ಕಾರ್ಯಶಕ್ತಿಯ ರಹಸ್ಯ ಏನು, ಹಿನ್ನೆಲೆ ಏನು, ಇವನ್ನು ತಿಳಿಯಲೋಸುಗವೇ ನಾನು ಒಮ್ಮೆ ಕಾರಂತರನ್ನು ಭೇಟಿಯಾಗಿ ವಿಚಾರಿಸಿದ್ದೆ. ಅದ್ಭುತವೆನಿಸುವ ನಿಮ್ಮ ಈ ಕಾರ್ಯಶಕ್ತಿಯ ರಹಸ್ಯವೇನು ಎಂದು ಕೇಳಿದಾಗ, ರಹಸ್ಯವೆಂಥದ್ದು? ಕೆಲಸ ಮಾಡುತ್ತಾ ಹೋಗುತ್ತೇನೆ. ಕೆಲಸ ಆನಂದ ತರಬಲ್ಲದು, ಉತ್ಸಾಹ, ಸ್ಫೂರ್ತಿಯನ್ನು ನೀಡಬಲ್ಲದು. ಹೌದು, ಕಾರಂತರು ಕೆಲಸ ಮಾಡುತ್ತಾ ಹೋಗುತ್ತಾರೆ. ಕೆಲಸದಲ್ಲೇ ಲೀನರಾಗಿ ಮೈ ಮರೆಯುತ್ತಾರೆ. ಅದು ನೀಡುವ ಆನಂದವೇ ಇಳಿ ವಯಸ್ಸಿನಲ್ಲೂ ಕಾರಂತರ ಕಾರ್ಯೋತ್ಸಾಹ ಹೆಚ್ಚಲು ಸ್ಫೂರ್ತಿ. ಸ್ನೇಹಿತರೆ, ಮತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.